ನೋವು ಇದೆ ಹಿಂಗೆ ಪೂರ ಇಲ್ಲಿಂದ ನೋವು ಸ್ಟಾರ್ಟ್. ಎತ್ತಿದ್ರೆ ನೋವು ಸ್ಟಾರ್ಟ್. ಟೈಟಿಂಗ್ ಹಿಡಿದ್ರೆ ನೋವು. ಹಿಂಗೆ ಹಿಡಿದ್ರೂ ನೋವೇ. ಟೈಟಿಂಗ್ ಹಿಡಿದ್ರೂ ನೋವು. ಈಗ ಒಂದು ತಿಂಗಳಿಂದ ಜಾಸ್ತಿ ಆಗ್ತದೆ. ಮುಂಚೆ ಸ್ವಲ್ಪ ನೋವಿತ್ತಿದ್ದು. ಯಾವಾಗವಾಗ ಜಮೀನು ಕೆಲಸ ಮಾಡೋಕ್ಕಾರೆ ಗುದ್ಲಿ ಕೆಲಸ ಮಾಡಿದಾಗ ಸ್ವಲ್ಪ ನೋವು ಬರೋದು. ಒಂದು ದಿವಸ ಕೆಲಸ ಬಿಟ್ಟೆ ಅಂದರೆ ಏನೂ ನೋವು ಬರ್ತಿರಲಿಲ್ಲ. ಸುಮಾರು ವರ್ಷದಿಂದ ಇದು ಕೈ ನೋವು ಇತ್ತು ಸ್ವಲ್ಪ. ಈ ಸೋಲ್ಡ್ರು ಸ್ವಲ್ಪ ನೋವಿತ್ತು ಇಲ್ಲಿ ಮಾತ್ರ. ಆಮೇಲೆ ಹಿಂಗಂದ ಕಟ್ ಅನ್ನೋದು ಇದು. ಇಲ್ಲಿ ಕಟ್ ಅನ್ನೋದು ಈಗಲೂ ಅನ್ನತ್ತೆ. ಹಿಂಗೆ ಹಿಡಿದು ನೋಡಿದರೆ ಹಿಂಗೆ ಇದಾಗುತ್ತೆ. ಇದು ಭಾಳ ವರ್ಷದಿಂದನೂ ಹಂಗೆ ಐತದು. ಮತ್ತು ಈ ಕಡೆ ಇಲ್ಲ. ಇದು ನೋವು ಬರೋದು. ಬಿಗೆ ಕೆಲಸ ಮಾಡಿದಾಗ ನೋವು ಬರೋದು. ನಿದ್ದೆ ಮಾಡೋಕ್ರೆ ಈಗೊಂದು ತಿಂಗಳಿಂದನೇ ನೋವು ಜಾಸ್ತಿ. ಈಗ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಹಿಂಗೆ ಮಗಳ ಮೇಲೆ ಮನಗಕ್ಕಾಗಲ್ಲ. ಇದೆಲ್ಲ ಒಂಥರ ಕರೆಂಟ್ ಹೊಡೆದಾಗ ಜುಮ್ಮು ಸಿಕ್ಕಾಬಿಟ್ಲೆ ನೋವು. ಏನು ಇದು ಮಾಡಂಗೆ. ಮತ್ತು ಹಿಂಗೆ ಅಂದರೆ ಏನು ನೋವು ಬರೋಲ್ಲ. ಹಿಂಗೆ ಅಲ್ಲಿ ಹಿಡಿದ್ರೆ ಆಮೇಲೆ ಹಿಂಗೆ ಊಟ ಮಾಡೋಕ್ಕಾರೇನು ಜಾಸ್ತಿ ಪೇಯ್ನ್ ಆಗ್ಬಿಡುತ್ತೆ. ಊಟ ಮಾಡ್ತಾ ಊಟ ಮಾಡೋಕ್ಕೆ ಆಗಲ್ಲ. ಅಷ್ಟು ಐ ಪೇಯ್ನ್ ಬಂದು ಈ ಹಿಂದ್ಗಡೆ ಅಂತ ಹಿಂಗೆ ಮನಗಕ್ಕಾಗಲ್ಲ. ಮನಗಿದ್ರೆ ಒಂಥರ ಏನಾರು ಒದೆ ಕೂತ್ಕೊಂಡ್ರೆ ಹಿಂಗೆ ಹೊರಕ್ಕೆ ಒಂದು ದಿಮ್ಮನ ಹಿಡ್ಕೊಂಡು ಕೂತ್ಕೋಬೇಕು. ಅಷ್ಟು ಸೀರಿಯಲ್ ನೋವು ಬರುತ್ತೆ. ಅಲ್ಲೇ ಸರ್. ಅಲ್ಲಿಂದನೂ ಅಲ್ಲೇ ಇದೆ ಸರ್ ನೋವು. ಮತ್ತು ಈ ಕಡೆ ಸೈಡ್ ಇಲ್ಲ. ಆಗಲೇ ಎತ್ತಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಈಗ ಸ್ವಲ್ಪ ನೋಡಿ ಈಗ ಸ್ವಲ್ಪ ಎತ್ತಕ್ಕೆ ಈಸಿ ಆಗ್ತಾ ಇದೆ. ಭಾಳ ನೋವಿತ್ತು, ಮಲ್ಗಕ್ಕೆ ಆಗ್ತಾ ಇರಲಿಲ್ಲ. ಈಗ ಆರಾಮಾಗಿ ಎತ್ಬೋದಾಗಿದೆ. ಈಗ ಮೇಲೆ ಎತ್ತಾ ಇದ್ದೀನಿ. ಈಗ ನೋಡಿ ಸ್ಕೂಲ್ಗೆ ಹೋಗ್ತಿರಲಿಲ್ಲ, ಮುಂದೆನೂ ಬರ್ತಿರಲಿಲ್ಲ. ಈಗ ಆರಾಮಾಗಿ ಮೇಲೆ ಎತ್ಬೋದು. ನಂತರ ಇದೆಲ್ಲ ಹಿಡಿತಾ ಇತ್ತು, ಅದನ್ನು ಹಿಡಿತಾ ಇಲ್ಲ. ಈಗ ಇನ್ನೂ ತುಂಬ ನೋವಿತ್ತು. ಹಾಗೆ ಸುಮಾರು 50% ನೋವು ಕಡಿಮೆ ಆಗಿದೆ. ಮುಂಚೆಗಿಂತ ಈಗ. ಸೊ ಥ್ಯಾಂಕ್ಸ್ ಟು ಡಾಕ್ಟರ್. ಈ ಥರ ನಾನು 3 ತಿಂಗಳಿಂದ ಒದ್ದಾಡ್ತಾ ಇದ್ದೆ.